ಹಲೋ ಫ್ರೆಂಡ್ಸ್, ನಮಸ್ತೆ. ವಿಡಿಯೋನ ಅಪ್ಲೋಡ್ ಮಾಡಿ ತುಂಬಾ ದಿನಗಳಾಗೋಯ್ತು ಫ್ರೆಂಡ್ಸ್. ಕೆಲಸದ ಒತ್ತಡದಿಂದಾಗಿ ವಿಡಿಯೋಗಳನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್. ಆಸ್ ಯೂಶುವಲ್, ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆ ಹೆಡ್ಲೈನ್ ಗಳ ಮೂಲಕ ಇಂಗ್ಲಿಷ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಅಂದ್ರೆ ಚುನಾವಣಾ ಆಯೋಗ. ಆಫ್ ಇಂಡಿಯಾ ಫ್ರೆಂಡ್ಸ್, ಆಫ್ ಅಂತಂದ್ರೆ ದ ಅನ್ನುವಂತ ಅರ್ಥ ಬರುತ್ತೆ. ಭಾರತದ, ಆಫ್ ಇಂಡಿಯಾ, ಕರ್ನಾಟಕದ, ಆಫ್ ಕರ್ನಾಟಕ. ಸೊ ಆಫ್ ಅಂದ್ರೆ ದ. ಸೇಸ್, ಚುನಾವಣಾ ಆಯೋಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಅದೇನು ಅಂತಂದ್ರೆ, ಡಿಫೇಮಿಂಗ್ ಪೋಲ್ ಪ್ಯಾನಲ್. ಡಿಫೇಮ್ ಅಂತಂದ್ರೆ ಫ್ರೆಂಡ್ಸ್, ಮಾನ ನಷ್ಟವನ್ನ ಮಾಡುವಂತದ್ದು. ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಂಸ್ಥೆಯ ಹೆಸರೇನಿದೆ, ಆ ಹೆಸರನ್ನ ಹಾಳು ಮಾಡೋದೇನಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಡಿಫೇಮ್ ಅಂತ ಕರಿತೀವಿ. ಡಿಫೇಮಿಂಗ್ ಪೋಲ್ ಪ್ಯಾನಲ್. ಪೋಲ್ ಅಂದ್ರೆ ಫ್ರೆಂಡ್ಸ್ ಚುನಾವಣೆ ಅನ್ನುವಂತ ಅರ್ಥ ಬರುತ್ತೆ. ಪ್ಯಾನಲ್ ಅಂತಂದ್ರೆ ಒಂದು ಸಮಿತಿ, ಒಂದು ತಂಡ ಅನ್ನುವಂತ ಅರ್ಥ ಬರುತ್ತೆ. ಸೊ ಪೋಲ್ ಪ್ಯಾನಲ್ ಅಂತಂದ್ರೆ ಚುನಾವಣೆ ನಡೆಸ್ತಕ್ಕಂತಹ ಒಂದು ತಂಡ, ಒಂದು ಸಮಿತಿ ಏನಿದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಎಲೆಕ್ಷನ್ ಕಮಿಷನ್. ಪೋಲ್ ಪ್ಯಾನಲ್ is nothing but election commission. After unfavorable verdict. Unfavorable ಅಂತಂದ್ರೆ ಫ್ರೆಂಡ್ಸ್ ಪ್ರತಿಕೂಲ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕೆ ವಿರುದ್ಧವಾಗಿ ಇರತಕ್ಕಂತಹ ಸನ್ನಿವೇಶಕ್ಕೆ, ಪರಿಸ್ಥಿತಿಗೆ ಅನ್ಫೇವರಬಲ್ ಅಂತ ಕರಿತೀವಿ. ವರ್ಡಿಕ್ಟ್ ಅಂತಂದ್ರೆ ತೀರ್ಪು, ಕಟ್ಟ ಕಡೆಯ ತೀರ್ಪು. ಸೊ ಪ್ರತಿಕೂಲವಾದಂತಹ ತೀರ್ಪು ಬಂದಾಗ ಈ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗ, ಚುನಾವಣಾ ಸಮಿತಿಯ ಹೆಸರನ್ನ, ಅದರ ಆನೆಸ್ಟಿಯನ್ನ, ಪ್ರಾಮಾಣಿಕತೆಯನ್ನ ಡಿಫೇಮ್, ಕೆಳಕ್ಕೆ ತರುವಂತಹ ಕೆಲಸಗಳನ್ನ ಮಾಡ್ತವೆ. ಈ ಕೆಲಸ ಏನಿದೆ ಇದು ಅಬ್ಸರ್ಡ್ ಅಂದ್ರೆ ಅಸಂಬದ್ಧವಾದುದು ಅಂತ ಎಲೆಕ್ಷನ್ ಕಮಿಷನ್ ಈ ಹೆಡ್ಲೈನ್ ಅಲ್ಲಿ ಹೇಳಿದೆ ಫ್ರೆಂಡ್ಸ್. ನೆಕ್ಸ್ಟ್ ಹೆಡ್ಲೈನ್, ಇದು ಕೆನಡಾದ ಪ್ರಧಾನಿ ಕಾರ್ನಿ ಅವರು ಕೊಟ್ಟಿರತಕ್ಕಂತಹ ಸ್ಟೇಟ್ಮೆಂಟ್. ಇಂಡಿಯಾ ಸೆಂಟ್ರಲ್, ಭಾರತ ದೇಶ ಕೇಂದ್ರ ಬಿಂದು, ಸೆಂಟ್ರಲ್ ಟು ಕೀ ಸಪ್ಲೈ ಚೈನ್ಸ್. ಫ್ರೆಂಡ್ಸ್, ಸಪ್ಲೈ ಚೈನ್ ಅನ್ನುವುದು ಎಕಾನಮಿಯಲ್ಲಿ, ಅರ್ಥಶಾಸ್ತ್ರದಲ್ಲಿ ಬಳಸ್ತಕ್ಕಂತಹ ಪದ. ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಫ್ರೆಂಡ್ಸ್ ಒಂದು ಪೂರೈಕೆ ಸರಪಳಿ ಅಂತ ಇದೆ. ಅಂದ್ರೆ ಒಂದು ವಸ್ತು ಉತ್ಪಾದನೆಯಾಗಿ ಮಾರುಕಟ್ಟೆ ತಲುಪುವ ತನಕ ಅಥವಾ ಗ್ರಾಹಕನ ಕೈಗೆ ತಲುಪುವ ತನಕ ಮಧ್ಯದಲ್ಲಿರತಕ್ಕಂತಹ ವ್ಯವಸ್ಥೆ ಏನಿದೆ, ಆ ಸಿಸ್ಟಮ್, ಅದಕ್ಕೆ ಫ್ರೆಂಡ್ಸ್ ಸಪ್ಲೈ ಚೈನ್, ಪೂರೈಕೆಯ ಸರಪಳಿ ಅಂತ ಕರೀತಾರೆ. ಅಂದ್ರೆ ಈಗ ಈಗ ಒಂದು ವಸ್ತು ಉತ್ಪಾದನೆಯಾಗಿ ಮಾರುಕಟ್ಟೆಗೆ ಬರಬೇಕು ಅಂತಂದ್ರೆ ರೈತರು ಇರ್ತಾರೆ, ಕೆಲಸ ಮಾಡೋರು ಎಂಪ್ಲಾಯೀಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರುತ್ತೆ, ಮಾರುಕಟ್ಟೆ ಇರುತ್ತೆ, ಅಲ್ಲಿ ದಲ್ಲಾಳಿಗಳಿರುತ್ತೆ. ಈ ವ್ಯವಸ್ಥೆಗೆ ಫ್ರೆಂಡ್ಸ್ ಅರ್ಥಶಾಸ್ತ್ರದಲ್ಲಿ ಸಪ್ಲೈ ಚೈನ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪೂರೈಕೆಯ ಸರಪಳಿಯಲ್ಲಿ, ಸಪ್ಲೈ ಚೈನ್ ಅಲ್ಲಿ ಭಾರತ ದೇಶ ಏನಿದೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನ, ಸೆಂಟ್ರಲ್ ಅಂತಂದ್ರೆ ಬಹಳ ಪ್ರಮುಖವಾದಂತಹ ಪಾತ್ರ, ಕೇಂದ್ರ ಬಿಂದು ವಹಿಸ್ತಾ ಇದೆ. ಸೊ ಭಾರತ ಮಸ್ಟ್ ಬಿ ಫ್ರೆಂಡ್ಸ್, ಮಸ್ಟ್ ಅನ್ನೋದನ್ನ ಮ್ಯಾಂಡೇಟರಿ ಆಗಿ ಏನನ್ನಾದ್ರೂ ಹೇಳೋದಕ್ಕೆ ಬಳಸ್ತೀವಿ. ನಾನು ಮಾಡ್ಲೇಬೇಕು, ಐ ಮಸ್ಟ್. ನಾನು ತಿನ್ಲೇಬೇಕು, ಐ ಮಸ್ಟ್ ಈಟ್. ಸೊ ಇಲ್ಲಿ ಮಸ್ಟ್ ಬಿ ಅ ಪಾರ್ಟ್ ಆಫ್ G7. G7 ಅಂತ ಅನ್ನೋದು ಒಂದು 7 ದೇಶಗಳ ಒಂದು ಗುಂಪು. ಆ ಗುಂಪಿನಲ್ಲಿ ಭಾರತ ಕೂಡ ಇನ್ಕ್ಲೂಡ್ ಆಗ್ಲೇಬೇಕು, ಮಸ್ಟ್ ಅಂತ ಕೆನಡಾದ ಪ್ರಧಾನಮಂತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕಡೆಯ ಹೆಡ್ಲೈನ್, ICICI ಬ್ಯಾಂಕ್ RM ಅಂತಂದ್ರೆ ರಿಲೇಶನ್ಶಿಪ್ ಮ್ಯಾನೇಜರ್, ಅಲೆಜೆಡ್ಲಿ ಸ್ವಿಂಡಲ್ಸ್. ಫ್ರೆಂಡ್ಸ್, ಅಲೆಜೆಡ್ಲಿ ಅಂತಂದ್ರೆ ಆರೋಪಿಸಲಾಗಿದೆ. ಈ ರಿಲೇಶನ್ಶಿಪ್ ಮ್ಯಾನೇಜರ್ ಏನಿದ್ದಾರೆ ಅವ್ರ ಮೇಲೆ ಆರೋಪ ಬಂದಿದೆ. ಏನಂತ? ಸ್ವಿಂಡಲ್ ಅಂತಂದ್ರೆ ಮೋಸ ಮಾಡೋದು. 4.58 crore, ಆಲ್ಮೋಸ್ಟ್ 5 ಕೋಟಿಗಳನ್ನ ಮೋಸ ಮಾಡಿದ್ದಾರೆ ಫ್ರಮ್ ಕಸ್ಟಮರ್ ಅಕೌಂಟ್ಸ್ ಇನ್ ಕೋಟಾ. ಕೋಟಾ ಅನ್ನೋದು ಫ್ರೆಂಡ್ಸ್ ಒಂದು ಊರು, ಎಲ್ಲಿ? ರಾಜಸ್ಥಾನದಲ್ಲಿ. ಆ ಊರಿನಲ್ಲಿ ಇರ್ತಕ್ಕಂಥ ICICI ಬ್ಯಾಂಕ್ ನ ಕಸ್ಟಮರ್ ಅಕೌಂಟ್ಗಳೇನಿದೆ ಅಲ್ಲಿಂದ ಸುಮಾರು 5 ಕೋಟಿಯನ್ನ ಈ ರಿಲೇಶನ್ಶಿಪ್ ಮ್ಯಾನೇಜರ್ ಎತ್ಕೊಂಡು ಮೋಸ್ಟ್ ಆಫ್ ಇಟ್, ಅದರಲ್ಲಿ ಹೆಚ್ಚಿನದನ್ನ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಕಳ್ಕೊಂಡಿದ್ದಾರೆ.
ಸ್ಟಾಕ್ಸ್ ತುಂಬಾ ರಿಸ್ಕ್ ಇರುತ್ತೆ, ಬರ್ಬೋದು ಅಥವಾ ಕಳ್ಕೊಳ್ಬೋದು ಆ ರೀತಿ ಸ್ಟಾಕ್ಸ್. ಸೊ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಕಸ್ಟಮರ್ ದುಡ್ಡನ್ನ ಅಲ್ಲಿ ಕಳ್ಕೊಂಡಿದ್ದಾರೆ. ಲೂಸಸ್ ಮೋಸ್ಟ್ ಆಫ್ ಇಟ್ ಇನ್ ಸ್ಟಾಕ್ಸ್ ಅನ್ನುವುದು ಈ ಹೆಡ್ಲೈನ್ ನ ಅರ್ಥ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಭಾಷೆಯನ್ನ ಕಲಿಯೋದಕ್ಕೆ, ಇಂಗ್ಲಿಷ್ ಶಬ್ದ ಭಂಡಾರವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.